ನಮ್ಮ ಮನೆ ಮಗನ್ ಸೋಲಿಗೆ ನಾವೆಷ್ಟು ದುಃಖ ಪಡ್ತಿದೀವೋ ನಮ್ಮ ಮನೆ ಸೊಸೆ ಗೆಲುವಿಗೂ ನಾವು ಅಷ್ಟೇ ಸಂಭ್ರಮ ಪಡ್ಬೇಕಲ್ವಾ? ಅದಕ್ಕೆ ಸಿಹಿ ಕಳಿಸ್ತಾ ಇದ್ದೀನಿ. ಈ ಮನೆಗಿರೋದು ಒಂದೇ ಸೊಸೆ, ಅದು ಬೃಂದ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ರುದ್ರ, ಯಾಕೆ ಸಪ್ಪಗಿದೀಯ? ಯಾರಾದ್ರೂ ಏನಾದ್ರು ಅಂದ್ರ? ನನ್ ಮೇಲ್ ಕೋಪನಾ? ನಿಮ್ಮೇಲೆ ಯಾಕತ್ತೆ ಕೋಪ ಮಾಡ್ಕೊಳ್ಳಿ? ನನ್ನ ಅಸಹಾಯಕತೆನೆ ಎಂದು ನನಗೆ ದುಃಖ ಆಗ್ತಿದೆ ಅಷ್ಟೆ. ಪ್ರತಿ ಸಲ ಈ ಮನೆಯಲ್ಲಿ ಏನಾದ್ರೂ ಅನ್ಯಾಯ ಆಗ್ತಿದೆ ಅಂದ್ರೆ ಮೊದಲು ಧ್ವನಿ ಎತ್ತೋರು ನೀವು. ಕಣ್ಮುಂದೆ ನನ್ನ ಮಗಳ ಜೀವನ ಹಾಳಾಗ್ತಿದ್ರು, ಇಷ್ಟೆಲ್ಲ ನಡೀತಿದ್ರು ಸುಮ್ಮನೆ ಇದ್ದೀರಲ್ಲ, ಇದು ಸರಿನಾ? ವಿಕ್ಕಿನೇ ನನ್ನ ಜೀವನ ಅಂತ ರಿತು ಅವನ್ನ ಮದ್ವೆ ಆದ್ಲು. ಆದ್ರೆ ರಿತು ಅವನ ಜೊತೆಲಿ ಜೀವನ ನಡೆಸ್ತಿದ್ದಾಳತ್ತೆ. ಇಲ್ಲ, ಇನ್ನೂ ಇದೇ ಮನೇಲಿದ್ದಾಳೆ. ಇನ್ನೇನು ಆ ಮನೆಯವರು ಒಳ್ಳೆ ಒಪ್ಕೊಳ್ತಾರೆ ಅನ್ನೋಷ್ಟರಲ್ಲಿ ಏನಾದ್ರೂ ಒಂದು ಘಟನೆ ನಡೆದು ವಿಘ್ನ ಆಗ್ತಾನೆ ಇದೆ. ಭಾವನ್ ಕೇಳಿದ್ರೆ ಬೃಂದ ನೋಡ್ಕೊಳ್ತಾಳೆ ಅಂತ ಹೇಳ್ತಾರೆ. ಯಾರ ಕೈಯಲ್ಲೂ ಮಾಡಕ್ಕಾಗದೆ ಇರೋದನ್ನ ಬೃಂದ ಸರಿ ಮಾಡ್ತಾಳತ್ತೆ. ಬೃಂದ ಹೇಳಿದ ತಕ್ಷಣ ಆ ಮನೆಯವರು ನನ್ನ ಮಗಳನ್ನ ಕರೆಸ್ಕೊಳ್ತಾರ? ಖಂಡಿತ ಇಲ್ಲ ಚಿಕ್ಕಿ. ಬೃಂದ ನಂಬ್ಕೊಂಡ್ರೆ ಜೀವನನೇ ಸರ್ವನಾಶ. ಯಾಕೋ ಮತ್ತೇನಾದ್ರೂ ಎಡ್ವಟ್ ಮಾಡಿದಾಳ? ಅವಳು ಮಾಡೋದು ಎಡವಟ್ ಕೆಲಸ ಅಲ್ಲ, ಮನೆ ಹಾಳು ಕೆಲಸ. ಈ ಮನೇಲಿ ಹೇಳೋರು ಕೇಳೋರು ಅಂತ ಯಾರೂ ಇಲ್ಲ ಚಿಕ್ಕಿ. ಹಿರಿಯರು ಅಂತಿರೋ ಡ್ಯಾಡಿ ಕೂಡ ಅವಳ ಮಾತನ್ನೇ ನಂಬ್ತಿದ್ದಾರೆ. ಇಲ್ಲಿ ಏನ್ ನಡೀತಿದೆ, ಅವಳ ಪ್ಲಾನ್ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಂತೋಳು ರಿತು ಜೀವನನ ಸರಿ ಮಾಡ್ತಾಳೆ ಅಂತ ಹೇಗ್ ನಂಬೋದು? ಬೃಂದ ಈ ಮನೆಯಲ್ಲಿ ತನ್ನನ್ನು ತಾನೇ ಸರ್ವಾಧಿಕಾರಿ ಅಂತ ಅನ್ಕೊಂಡಿದ್ದಾಳೆ. ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳೋದಕ್ಕೆ ಭಾರ್ಗವಿ ಕೂಡ. ನಿನ್ ಕಷ್ಟ ನಮಗೆ ಅರ್ಥ ಆಗುತ್ತೆ ರುದ್ರ. ನಾವೆಲ್ಲರೂ ಒಂದೇ ದೋಣಿಯಲ್ಲಿರೋ ಪ್ರಯಾಣಿಕರು. ರಿತು ಜೀವನ ಸರಿ ಹೋಗ್ಬೇಕಾದ್ರೆ ಆದಷ್ಟು ಬೇಗ ಅರ್ಜುನ್ ಭಾರ್ಗವಿಗೆ ಈ ವಿಷಯ ತಲುಪಿಸ್ಬೇಕು. ಹೌದು ಚಿಕ್ಕಿ, ಭಾರ್ಗವಿ ಮುಂದೆ ಬೃಂದ ಬಾಲ ಬಿಚ್ಚಲ್ಲ. ಈಗ ಮಾನ್ಯ ಜೆಪಿ ಸರ್ ಸಭೆಯನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಜೆಪಿ ಸರ್ ಪ್ಲೀಸ್. ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ವಾರ್ಷಿಕೋತ್ಸವಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಇಲ್ಲಿ ಬಹುತೇಕ ಉದಯೋನ್ಮುಖ ಲಾಯರ್ಸ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮಗಳಿಗೆ ಸಾಧಾರಣವಾಗಿ ಸೀನಿಯರ್ ಲಾಯರ್ಸ್ ಪರಿಚಯ ಇರಲ್ಲ. ಅವರು ಸೀನಿಯರ್ ಹೇಗಾದ್ರು, ಅವರು ಎಷ್ಟು ಕಷ್ಟಪಟ್ಟರು, ಅವರ ಸಾಧನೆ ಹೇಗಾಯ್ತು ಅಂತ ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೇಕು. ಹಿರಿಯರ ಹೆಜ್ಜೆ ಗುರುತು ಸಿಕ್ಕಾಗ, ವಕೀಲರಾಗಿ ಅದೇ ದಾರಿಯಲ್ಲೇ ನೀವು ನಡೆಯಕ್ಕೆ ಅವಕಾಶ ಸಿಕ್ಕಾಗ, ಅವರು ಪಟ್ಟ ಪರಿಶ್ರಮ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಆ ಹಾದಿಯಲ್ಲಿ ನಡೀತಾ ನಡೀತಾ ಸಾಧನೆ ಮಾಡೋದು ಇನ್ನೂ ಎಷ್ಟೋ ಇದೆ ಅಂತ ನಿಮಗೆ ಮನದಟ್ಟಾಗಿ, ಹಾಗೆ ನೀವು ಮತ್ತಷ್ಟು ಶ್ರಮ ಹಾಕೋದಕ್ಕೆ ಅದು ಸ್ಫೂರ್ತಿ ಆಗುತ್ತೆ. ಮೈ ಡಿಯರ್ ಲರ್ನೆಡ್ ಫ್ರೆಂಡ್ಸ್, ಈ ವೃತ್ತಿಯಲ್ಲಿ ಪೈಪೋಟಿ ಇದ್ರೇನೆ ನಮ್ಮ ಕೆಲಸಕ್ಕೆ ಒಂದು ಹುಮ್ಮಸ್ಸಿರುತ್ತೆ. ಭಾರ್ಗವಿ LLB. ನಾವು ಈ ವೃತ್ತಿಗೆ ಬರೋಕ್ ಮುಂಚೆ ಎಲ್ಲರೂ LLB ಪಾಸ್ ಮಾಡೇ ಇರ್ತೀವಿ. ಆದ್ರೆ ನಾನು LLB ಪಾಸ್ ಮಾಡಿದ್ದೀನಿ ಅಂತ ತನ್ನ ಹೆಸರು ಜೊತೆನೆ ಸೇರಿಸ್ಕೊಂಡು
ತಮ್ಮನ್ನ ತಾವು ಭಾರ್ಗವಿ LLB ಅಂತ ಕರ್ಕೊಂತಾರೆ. ಜೋಕ್ಸ್ ಅಪಾರ್ಟ್. ಭಾರ್ಗವಿ LLB ಅವರೇ, ನೀವು ಈ ಸಮುದ್ರಕ್ಕೆ ಈಗಿನ್ನೂ ಧುಮುಕಿದ್ದೀರಿ. ಆಳ ಎಷ್ಟಿದೆ ಅಂತ ನೋಡ್ಕೊಂಡು ಹೆಜ್ಜೆ ಇಡಿ. ನೀವು ಈ ಕಾನೂನಿನ ದಾರಿಯಲ್ಲಿ ಇನ್ನ ತುಂಬಾ ದೂರ ನಡೆಯೋದಿದೆ. ನಿಮ್ಮ ಗುರಿ ಮುಟ್ಟೋದಕ್ಕೆ ನಿಮಗೆ ಆ ಭಗವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಇನ್ನೊಂದು ಕಿವಿ ಮಾತು, ನಮ್ಮ ಈ ವೃತ್ತಿಯಲ್ಲಿ ಎಮೋಷನ್ಸ್ ಇರಬಾರ್ದು. ತಪ್ಪು ಸರಿ ಏನು ಅಂತ ನೇರವಾಗಿ ಹೇಳಬೇಕು. ನಾವು ಈ ವೃತ್ತಿಗೆ ಬರೋದು ಸಮಾಜದ ಒಳಿತಿಗೆ, ಸಮಾಜಕ್ಕೋಸ್ಕರ ಸೇವೆ ಸಲ್ಲಿಸೋದು. ಅದರ ಹೊರತಾಗಿ ನಮ್ಮ ಅಹಂಕಾರದ ಪೋಷಣೆಗಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ನಾನು ನೋಟಿಸ್ ಮಾಡಿದ್ದೀನಿ, ಈ ಜೂನಿಯರ್ಸು ಒಂದು ಕೇಸನ್ನ ಗೆದ್ದ ತಕ್ಷಣ ತಾವು ಈ ಜಗತ್ತನ್ನೇ ಗೆದ್ದಿದ್ದೀವಿ ಅನ್ನೋ ಅಹಂಕಾರದಲ್ಲಿ ಓಡಾಡ್ತಿರ್ತಾರೆ. ಆದ್ರೆ ಅವ್ರಿಗಿನ್ನೂ ಗೊತ್ತಿಲ್ಲ, ಅವರು ಈ ಸಮುದ್ರದಲ್ಲಿ ಯಕಶ್ಚಿತ್ ಒಂದು ಚಿಕ್ಕ ಮೀನು ಅಂತ. ಭಾರ್ಗವಿ LLB ಅವರೇ, ನೀವು ಎಲ್ಲರಿಗಿಂತ ವಿಭಿನ್ನ. ಯಾವತ್ತು ಗೆಲುವನ್ನ ತಲೆಗೆ ತಗೋಬೇಡಿ. ಇವರು ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಈಗ ನಮ್ಮ ನ್ಯಾಯ ದೇವತೆ ಭಾರ್ಗವಿ LLB ಅವರು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಏನ್ರಿ ಟಗರ್ ಪುಟ್ಟಿ, ನೀವು ಹೋಗಿದ್ದು ಸನ್ಮಾನ ಮಾಡಿಸ್ಕೊಳಕ್ಕೋ ಅಥವಾ ಹೊಸ ತೊಂದ್ರೆನ ಮೈ ಮೇಲೆ ಹೇಳ್ಕೊಂಡು ಅವಮಾನ ಮಾಡಿಸ್ಕೊಳಕ್ಕೋ? ಯಾಕೆ? ನಾನೇನ್ ಮಾಡ್ದೆ? ನಾವು ಮನೆ ಬಿಟ್ಟು ಬಂದಿದ್ದು ನಮ್ಮ ಮನೆ ವಾತಾವರಣ ಶಾಂತ ಆಗ್ಲಿ ಅಂತ. ನೀವು ನೋಡಿದ್ರೆ ಆರೋಗಿರೋ ಕೆಂಡಕ್ಕೆ ಉಫ್ ಉಫ್ ಅಂತ ಗಾಳಿ ಊದ್ಬಿಟ್ಟು ಮತ್ತೆ ಬೆಂಕಿ ಹಚ್ಚಿ ಬಂದಿದ್ದೀರಾ. ಎಷ್ಟ್ರಿ ಧೈರ್ಯ ನಿಮ್ಗೆ? ಪಾರ್ಥ, ಅಲ್ಲಿ ಮಾವ ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಪಾರ್ಥ. ನಾನಿನ್ನ ಸುಮ್ನೆನೆ ಇದ್ದೆ, ಆದ್ರೆ ಮಾವ ಸುಮ್ನಾಗ್ಲಿಲ್ಲ. ಹೌದಪ್ಪ ಹೌದು, ನೀವ್ ಅವ್ರದೇ ಸೊಸೆ ಅಲ್ವಾ? ಅವ್ರು ಒಂದು ಮಾತಾಡಿದ್ರೆ ನೀವ್ 2 ಮಾತಾಡ್ತೀರಾ. ನೀವೇನ್ ಕಮ್ಮಿನಾ? ಹೋ, ಮಾತಿಗೆ ಮಾತ್ ಬೆಳ್ದು ಅವರೇ ಸವಾಲ್ ಹಾಕಿದ್ದು. ನಾನು ಏನೋ ಫ್ಲೋನಲ್ಲಿ ಒಪ್ಕೊಂಡ್ಬಿಟ್ಟೆ. ಏನು ಸವಾಲ? ಮಾತಂದ್ರೆ ಮಾತು. ನಮ್ ಪಾಟೀಲ್ ಫ್ಯಾಮಿಲಿ ಅವರು ಕೋರ್ಟಲ್ಲೂ ಅಷ್ಟೇ ಮನೇಲೂ ಅಷ್ಟೇ ಕೊಟ್ಟ ಮಾತಿಂದ ಹಿಂದೆ ಬರಲ್ಲ. ಮತ್ತಿನ್ನೇನ್ ಹೇಳಿ? ಐನೋ ಡ್ಯಾಡ್ ನಿಮ್ ಬಗ್ಗೆ ಮಾವನ್ ಬಗ್ಗೆ ಮಾತಾಡ್ಬಾರ್ದು, ಆದ್ರೆ ಸವಾಲು ಅಂದ ತಕ್ಷಣ ನೀವೇನಕ್ಕೆ ಒಪ್ಕೊಂಡ್ ಬಂದ್ರಿ? ತಪ್ಪಲ್ಲ. ನೋಡಿ ಭಾರ್ಗವಿ, ನಾವು ಬುಕ್ ನೋಡ್ಕೊಂಡು ಹೇಳೋ ಸೆಕ್ಷನ್ನ ಡ್ಯಾಡ್ ನಿದ್ದೆಗಣ್ಣಲ್ಲಿ ಎಪ್ಸ್ ಕೇಳಿದ್ರು ಹೇಳ್ತೀವಿ. ಅಲ್ಲ, ಹೋಗಿ ಹೋಗಿ ಅವ್ರ ಜೊತೆ ಪಂದ್ಯ ಕಟ್ಕೊಂಡ್ ಬಂದಿದ್ದೀರಲ್ಲ, ಏನ್ ಹೇಳೋದನ್ನ? ಓಹೋ, ಫಾದರ್ ಸೆಂಟಿಮೆಂಟು ಸ್ವಲ್ಪ ಜೋರಾಗೇ ಇದೆ. ನೀವು ಅದೇ ಸೆಂಟಿಮೆಂಟ್ ಅಲ್ಲೇ ತಾನೆ ಒಪ್ಕೊಂಡ್ ಬಂದಿ. ಇವಾಗ ಏನ್ ಹೇಳೋದಕ್ಕೋಸ್ಕರ ಇಷ್ಟೊಂದು ಪೀಠಿಗೆ ಹಾಕ್ತಿದ್ದೀರಾ ನೀವು? ಏನಿಲ್ಲ, ಈ ಕೇಸು ಗೀಸು ಬಿಟ್ಬಿಟ್ಟು ನನ್ನ ಅರ್ಧಾಂಗಿ ಜೊತೆ ಕಾಲ ಕಳೆಯೋಣ ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಇನ್ನೊಂದು ಹೊಸ ಸವಾಲಿಗೆ ಒಪ್ಕೊಂಡ್ ಬಂದಿದ್ದೀರಾ. ಆಮೇಲೇನು, ಲಾ ಪ್ರಾಕ್ಟೀಸ್ ಬಿಟ್ಟು ಹಿಂಗೆ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಹೆಂಗೆ? ನಾನು ಸವಾಲ್ ಒಪ್ಕೊಂಡಿದ್ದೀನಿ ಅಂತ ಅಷ್ಟೇ ಹೇಳಿದ್ದು, ಸೋಲ್ತೀನಿ ಅಂತ ಹೇಳಿದ್ನಾ? ಲಾ ಬಿಡ್ಬೇಕಾಗಿರೋದು ಸೋತೋರ್ ಮಾತು. ಓ, ಅಂದ್ರೆ ಮತ್ತಿನ್ನೇನೋ ಎಕ್ಸ್ಟ್ರಾರ್ಡಿನರಿ ಟ್ವಿಸ್ಟ್ ಕಾದಿದೆ ಅಂತ ಅನ್ನಿ.
ಆಂಜನೇಯ, ಮುಂದೆ ಅದೇನ್ ಕಾದಿದ್ಯೋ. ನಿಮ್ಮ ಬಂಡ ಧೈರ್ಯಕ್ಕೆ ನೀವೇ ಸಾಟಿ ಕಣ್ರಿ. ಅದ್ಯಾವ ದೇವ್ರು ಕಾಪಾಡ್ತಾನೋ. ಪತಿಯೇ ಪರದೈವ. ಪಾರ್ಥ, ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಒಪ್ಕೊಂಡ್ಬಿಟ್ಟಿದ್ದೀನಿ. ಹೆಂಡತಿ ಈ ತರ ನಕ್ಕೊಂಡ್ ಕೇಳಿದ್ರೆ ಕರ್ಗೋಗ್ದಿರೋ ಗಂಡ ಇದ್ದಾನ? ಆಯ್ತು ಬಿಡಿ. ಪಾರ್ಥ, ನಿಮ್ ಕಾಳಜಿ ನನ್ಗೆ ಅರ್ಥ ಆಗುತ್ತೆ. ಬಟ್ ಡೋಂಟ್ ವರಿ. ಮಾವ ಸೊಸೆ ಸವಾಲಲ್ಲಿ ಮನೆ ಹೊಡೆಯೋ ತರ ಯಾವುದೇ ನಿರ್ಧಾರಗಳನ್ನ ನಾನು ತಗೊಳಲ್ಲ. ಮಾವ ಅಪ್ಪನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು, ಅವ್ರನ್ನ ಗೌರವಿಸ್ಬೇಕು ಅಂತ ಅಷ್ಟೆ ನಾನು ಈ ಸವಾಲನ್ನ ಒಪ್ಕೊಂಡಿದ್ದು. ಅದನ್ನ ಬಿಟ್ರೆ ನನಗ್ ಬೇರೆ ಯಾವ್ದು ಉದ್ದೇಶನೂ ಇಲ್ಲ. ಪಾರ್ಥ, ನೀವ್ ನನ್ ಜೊತೆ ಇರ್ತೀರಾ ಅಲ್ವಾ? ಏನ್ ಮಾಡೋದು, ನಾನು ಅಡ್ಕತ್ತಲ್ಲಿ ಸಿಕ್ಕಾಕೊಂಡು ಪಾಪ. ನನಗ್ ನೀವು ಬೇಕು, ಡ್ಯಾಡ್ ಬೇಕು. ಇಬ್ರು ಪರವಾಗೂ ನಾನು ನಿಮ್ ಜೊತೆ ಜೀವನ ಪರ್ಯಂತ ಇರ್ತೀನಿ. ನಮ್ ಮನೆ ಮಗನ್ ಸೋಲಿಗೆ ನಾವ್ ಎಷ್ಟು ದುಃಖ ಪಡ್ತಿದೀವೋ, ನಮ್ ಮನೆ ಸೊಸೆ ಗೆಲುವಿಗೂ ನಾವು ಅಷ್ಟೇ ಸಂಭ್ರಮ ಪಡ್ಬೇಕಲ್ವಾ? ಅದಕ್ಕೆ ಸಿಹಿ ಕಳಿಸ್ತಾ ಇದ್ದೀನಿ. ಈ ಮನೆಗಿರೋದು ಒಂದೇ ಸೊಸೆ, ಅದು ಬೃಂದ. ಭಾರ್ಗವಿ ಈ ಮನೆಗ್ ಮೋಸ ಮಾಡಿದ್ಲಲ್ಲ, ಆಗ್ಲೇ ಅವಳಿ ಮನೆ ಸೊಸೆ ಅಲ್ಲ ಅಂತ ನಿರ್ಧಾರ ಮಾಡಿ ಆಗಿದೆ. ಓಹೋ, ಆ ನಿರ್ಧಾರ ಮಾಡ್ದವ್ರು ಯಾರು? ಬಾವ ಮತ್ತೆ ಬೃಂದ. ಅವರಿಬ್ರು ಡಿಸೈಡ್ ಮಾಡದ್ಮೇಲೆ ಮುಗೀತು. ಏನಕ್ಕ, ಮೊದಲು ಬೃಂದನ್ ಕಂಡ್ರೆ ಉರ್ಕೊಳ್ತಾ ಇದ್ರಿ, ಅದೇನದು ದಿಢೀರ್ ಅಂತ ಪ್ರೀತಿ ಉಕ್ಕಿ ಹರಿತಾ ಇದೆ? ಅವಳ ತಾಳಕ್ಕೆ ನೀವೆಲ್ಲರೂ ತಕದಿಮಿತೋ ಚೆನ್ನಾಗಿ ಕುಣಿತಾ ಇದ್ದೀರಾ? ಅದು ನಿನ್ನಂತ ನನಗಾದ್ರೂ ಅರ್ಥ ಆಗತ್ತಾ? ಇದನ್ನ ನಿಯತ್ತು ಅಂತಾರೆ ಅತ್ತೆ. ಬಾವ ಸೋತಾಗ್ಲೂ ಅವಳು ಅವ್ರ ಪರ ನಿಂತಿದ್ದಾಳೆ, ನಮ್ ಪರ ನಿಂತಿದ್ದಾಳೆ. ಹಾಗಾಗಿ ನಾವು ಅವಳ ಪರ ನಿಂತಿದ್ದೀವಿ. ಒಗ್ಗಟ್ಟಾಗಿದ್ರೆ ಅಲ್ವಾ ಮನೆ ಚೆನ್ನಾಗಿರೋದು. ಇದೇ ಮನೆಗೆ ಭಾರ್ಗವಿನೂ ಸೇರ್ತಾಳೆ. ಅದು ನಿಮ್ ಪಾಲಿಗೆ. ಇಲ್ಲಿರೋದು ನಮ್ಗೆ ಬೃಂದ ಮಾತ್ರ. ಇಲ್ಲಿ ಅವಳು ಹೇಳಿದ ನಡೆಯುತ್ತೆ, ನಡಿಬೇಕು. ಅಕ್ಕ, ಬೃಂದ ಬರ್ತಾಳೆ, ಇಬ್ರನ್ನು ನೋಡ್ಕೋತಾಳೆ.